ರಾಮಲಿಂಗಾರೆಡ್ಡಿ ಅವ್ರಿಗೆ ಯಾಕೋ ಮರು ಜಾಸ್ತಿ ಆದಂಗೆ ಕಾಣಿಸ್ತೈತೆ. ಮೊದಲು ರಾಮಲಿಂಗಾರೆಡ್ಡಿ ಅಣ್ಣ ಹೆಸರಲ್ಲೇ ರಾಮ ಆಯ್ತಲ್ಲ, ಅದನ್ನ ಹೇಳ್ತಾನೆ. ಏನೋ ಅವ್ರ ಅಪ್ಪ ಇಟ್ಬಿಟ್ಟವನೇ ಪುಣ್ಯಾತ್ಮ. ಇವರಾದ್ರೆ 100% ಇಟ್ಕೊಂತ ಇರಲ್ಲ. ಇವರಾದ್ರೆ ಗ್ಯಾರಂಟಿ ಇಟ್ಕೊಂತ ಇರಲ್ಲ. ನಾನು ರಾಮಲಿಂಗಾರೆಡ್ಡಿಗೆ ಕೇಳ್ತೀನಿ, ಫಸ್ಟ್ ಅನೌನ್ಸ್ ಆದಾಗ ಇವ್ರನ್ನ ಜಿಲ್ಲಾ ಇನ್ಚಾರ್ಜ್ ಮಾಡಿದ್ರು, ಇವ್ರನ್ನ ಜಿಲ್ಲೆಗೆ ಇನ್ಚಾರ್ಜ್ ಮಾಡಿದ್ರು. ಆ ಕಾಪಿ ಐತೆ, ನಾನು ಓದ್ತೀನಿ. ಏನಂತ ಹೇಳಿದ್ರೆ, ರಾಮಲಿಂಗಾರೆಡ್ಡಿ ಅವರು ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು. ಈಗ ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೇಳಿ? ಈಗ ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರು? ರಾಮನಗರ ತಾಲೂಕಿನ ಉಸ್ತುವಾರಿ ಸಚಿವರ ಹೇಳಿ? ಅದನ್ನ ಒಪ್ಕೊಂಬಿಡಿ. ನಾನು ತಾಲೂಕಿಗೆ ಹಾಕ್ಬಿಟ್ಟವ್ರೆ ಅಂತ. ಅದ್ರ ಎಲ್ಲೂ ಹೋಗಿಲ್ಲ, ಮೂಲೆಗುಂಬು ಮಾಡಿದ್ದೀರ ಅಷ್ಟೇ. ಅಂದ್ರೆ ಇವ್ರಿಗೆ ಯಾಕೋ ರಾಮನ ಬಗ್ಗೆ ಆ ಕಂಡ್ರನೇ ಆಗಲ್ಲ ಅಂತ ಅನಿಸ್ತಾ ಐತೆ ನನ್ಗೆಲ್ಲ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅಷ್ಟೇ, ಅವರ ಜೀವನ ಪೂರ್ತಿ ರಘುಪತಿ, ಎಲ್ಲೇ ಹೋದ್ರೂ ಯಾವುದೇ ಕಾರ್ಯಕ್ರಮ ಮಾಡಿದ್ರು ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೆ ನಾಮ್, ಅದು ಪರ್ಮನೆಂಟ್ ಆಗಿ ಹೇಳ್ತಾ ಇದ್ರು. ಈಗ ಆ ರಾಮನ ಹೆಸರನ್ನೇ ಯಾಕೆ ನಿಮಗೆ ದ್ವೇಷ ಅಂತ? ರಾಮ ಈ ದೇಶದ ಆದರ್ಶ ಪುರುಷ, ಕೊಟ್ಟ ಮಾತಿಗೆ ತಪ್ಪದೇ ಇರುವಂತವನು. ಕಾಡಲ್ಲಿ ಹೋದಾಗ ಆ ಒಬ್ಬ ಹೆಣ್ಣುಮಗಳು ಕಚ್ಚಿ ಹಣ್ಣನ್ನ, ಎಂಜಲು ಹಣ್ಣನ್ನು ಕೊಟ್ಟರು ಭಕ್ತಿಯಿಂದ ಅದನ್ನ ತೆಗೆದುಕೊಂಡಂಥವನು ರಾಮ. ಶಬರಿಗೆ ಇಲ್ಲಿ ಆ ರಾಮನ ವಿರುದ್ಧನೇ ಕೂಡ ಒಂದು ದ್ವೇಷದ ಭಾವನೆಯನ್ನ ನೀವು ಮಾಡ್ತಾ ಇದ್ದೀರಾ. ನನ್ಗನ್ಸ್ತೈತೆ ಕೇಂದ್ರ ಸರ್ಕಾರದ ಮೇಲೆ ಪದೇ 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 ಯಾವುದೇ ರಾಜ್ಯಗಳನ್ನ ನಾನು ನೋಡಿಲ್ಲ. ಇದುವರೆಗೂ 18 ನಿರ್ಣಯಗಳನ್ನ ಮಂಡಿಸಿದ್ದೀರ. 18 ನಿರ್ಣಯಗಳು. ಇನ್ನು ಒಂದು 19ನೇ ನಿರ್ಣಯನೂ ಕೂಡ ನಾಳೆ ನಾಡ್ದು ಮಂಡಿಸಕ್ಕೆ ಹೋಗ್ತಾ ಇದ್ದೀರ. ಕಾಲು ಕೆರೆದು ಜಗಳಕ್ಕೆ ಹೋಗ್ತಾ ಇದ್ದೀರ. ಅವಶ್ಯಕತೆ ಇದೆಯಾ? ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟೊಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ರಾಜ್ಯದ ಅಭಿವೃದ್ಧಿ ಆಗ್ತೈತೆ. ಹಿಂದೆ SM ಕೃಷ್ಣ ಅವರಿದ್ರು, ಅವರು ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರು. ಪರಮೇಶ್ವರ ಬಹಳ ಅವ್ರ ಜೊತೆ ಇದ್ದವರು. SM ಕೃಷ್ಣ ಅವ್ರ ಜೊತೆ ಎಂದಾದರೂ ದ್ವೇಷ ಮಾಡ್ಕೊಂಡಿದ್ದೀರಾ? ಮೆಟ್ರೋ ಬಂತು ಅವರ ಕಾಲದಲ್ಲೇ, ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತು. ಸೌಹಾರ್ದತೆಯಿಂದ ನಡ್ಕೊಂಡಾಗ ಬೆನಿಫಿಟ್ ಜಾಸ್ತಿ. ಕಾಲ್ ಕೆರೆದು ಜಗಳ ಆಡೋದ್ರಿಂದ ನಿಮ್ಗೇನು ಆಗಲ್ಲ ಅಂತ ಅನ್ಸುತ್ತೆ. ಅಧ್ಯಕ್ಷರೇ, ಇವತ್ತು ತಾವು ತಮ್ಮ ರಾಜ್ಯಪಾಲರ ಭಾಷಣದಲ್ಲಿ 46ನೇ ಪುಟ 122ನೇ ಪ್ಯಾರದಲ್ಲಿ ತಾವು ಸಂವಿಧಾನ ಬಗ್ಗೆ ಹೇಳಿದ್ದೀರ. ನೀವು ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡಿದ್ದೀರ. ಇಲ್ಲಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಿದ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ನಾವು ಕೆಲಸ ಮಾಡ್ತೀರಿ ಅಂತ ಹೇಳಿದ್ದೀರ ನೀವು. ಅಧ್ಯಕ್ಷರೇ, ನೀವು ಈ ಸಂವಿಧಾನದ ಅಡಿಯಲ್ಲಿ ನಡೆಯೋದಾಗಿದ್ದರೆ, ಅವ್ರು ಯಾರೋ ಅನಂತಕುಮಾರ್ ಹೆಗಡೆ ಒಬ್ಬರು ಒಂದು ಏನೋ ಸಂವಿಧಾನವನ್ನ ಏನೋ ಬದಲಾವಣೆ ಮಾಡ್ತೀನಿ ಅಂತ ಅವ್ರು ಆ ಅರ್ಥದಲ್ಲಿ ಹೇಳಲೇ ಇಲ್ಲ. ಆದರೆ ನೀವು ಅದನ್ನೇ ದೊಡ್ಡ ಪ್ರಚಾರ ಮಾಡಿಬಿಟ್ರಿ. ಇವತ್ತು ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಲ್ಲ, ನೀವು ಸಂವಿಧಾನನ ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದೀರಾ? ನೀವು ದೇಶದಲ್ಲಿ ಆಡಳಿತ ಮಾಡಿದಂಥವ್ರು ಜವಾಹರ್ಲಾಲ್ ನೆಹರು ಅವರು 17 ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರು 29 ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದಾರೆ. ರಾಜೀವ್ ಗಾಂಧಿಯವರು 10 ಬಾರಿ ಮಾಡಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಅವರು ಎಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ 72 ಬಾರಿ ಈ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದಾರೆ. 72 ಬಾರಿ. ಬರ್ತೀನಿ ಅಲ್ಲಿಗೆ. ನೀವು ಕೇಳ್ತೀರಾ ಪರಮೇಶ್ವರ್ ಅವರೇ, ಅಲ್ಲಿಗೂ ಬರ್ತೀನಿ ನಾನು. ಆಮೇಲೆ ಅವರು ಕೇಳಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಅವರು 14 ಬಾರಿ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು 8 ಬಾರಿ ಮಾಡಿದ್ದಾರೆ. ಅಂದ್ರೆ ನೀವು 72 ಬಾರಿ ಮಾಡಿದವರು. ನೀವು ಸಂವಿಧಾನವನ್ನ 72 ಬಾರಿ ತಿದ್ದುಪಡಿ ಮಾಡಿದವರು. ಶಾಬಾನು ಪ್ರಕರಣದ ಎಷ್ಟು ವರ್ಷನ ಆಗ್ಲಿ, ಯಾವ್ದಾವುದು
ನೀವು ತಿದ್ದುಪಡಿನೇ ಬೇರೆ, ಬದಲಾವಣೆ ಶಾಬಾನು ಪ್ರಕರಣ ಸಂವಿಧಾನನೇ ಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು. ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು ಶಾಬಾನು ಪ್ರಕರಣದಲ್ಲಿ ಮೂಲೆ ಗುಂಪು ಕಂಡುಬಿಟ್ರಿ. ಅಂದ್ರೆ ನೀವು ಯಾವ ಬದಲಾವಣೆಯನ್ನ ನೀವು ಮಾಡಿದ್ದೀರಾ, ನೀವು 72 ಬಾರಿ ಬದಲಾವಣೆ ಮಾಡಿಬಿಟ್ಟು ನರೇಂದ್ರ ಮೋದಿ ಅವರು 8ನೇ ಬಾರಿ ಅದನ್ನು ಮೀಸಲಾತಿಯನ್ನ ಮುಂದುವರಿಸುವಂತ ಒಂದು ವಿಧೇಯಕ ಇರ್ಬೋದು, ತಲಾಕ್ ವಿಧೇಯಕ, 370 ಆರ್ಟಿಕಲ್, ಕಾಶ್ಮೀರ ನಮ್ಮದು ಅಂತ ಹೇಳುವಂತ ಆರ್ಟಿಕಲ್, ಇದನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು. ನೀವು 72 ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿಬಿಟ್ಟು ಈಗ ತಾವು ಹೇಳ್ತಾ ಇದ್ದೀರಾ ಸಂವಿಧಾನದ ಪರವಾಗಿದ್ದೀರಿ ಅಂತ. ನಾನು ಸಣ್ಣ ಎರಡೆರಡು ಉದಾಹರಣೆಗಳನ್ನು ಕೊಡ್ತೀನಿ ಅಧ್ಯಕ್ಷರೇ. ತಾವು ಸ್ವತಃ ಪರಮೇಶ್ವರ್ ಅವರು, ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ರೆಕಾರ್ಡಲ್ಲಿ ಬಂದಿರೋದು ಹೇಳ್ತಾ ಇದ್ದೀನಿ. ಭಾರತೀಯರಿಗೆ ಎಲ್ಲದರಲ್ಲೂ ದೇವರನ್ನ ಕಾಣುವ ಅಭ್ಯಾಸವಿದೆ. ಜವಾಹರ್ಲಾಲ್ ನೆಹರು, ಭಾರತೀಯರಿಗೆ ಎಲ್ಲದರಲ್ಲೂ ದೇವರನ್ನು ಕಾಣುವ ಅಭ್ಯಾಸವಿದೆ. ನೀವು ಸಂವಿಧಾನವನ್ನು ಕೊಲ್ಲಬೇಕಾದರೆ ಅದನ್ನು ಪರಮ ಪವಿತ್ರವಾಗಿ ಮಾಡಿ. ಆದರೆ ಸಂವಿಧಾನವು ನಿರಂತರವಾಗಿರಬೇಕೆಂದರೆ ಅದನ್ನು ಯಾವಾಗಲೂ ನಾವು ಬದಲಾಯಿಸುತ್ತಿರಬೇಕು ಅಂತ ಸನ್ಮಾನ್ಯ ಗೌರವಾನ್ವಿತ ಜವಾಹರ್ಲಾಲ್ ನೆಹರು ಹೇಳಿರೋದು ಒಂದು ಕೋಟು. ಬಹುಶಃ ಬಾಬಾ ಸಾಹೇಬರು ಬದುಕಿದ್ದಾಗೆ ಕಾಂಗ್ರೆಸ್ ಅವರು ಅವರಿಗೆ ಗೌರವ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಬದುಕಿದ್ರು ಆಗ, ಈ ಸಂವಿಧಾನ ತಿದ್ದುಪಡಿ ಆದಾಗ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನನ್ನ ಹತ್ರ ಪುಸ್ತಕನೂ ತಂದಿದ್ದೀನಿ, ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಒಮ್ಮೆ ಹೇಳ್ತಾರೆ, ನಿಮ್ಗೆ ಅದು ಓದಿದ್ದೀರಾ ಅಂತ, ನಾನೇ ಸಂವಿಧಾನವನ್ನು ಸುಟ್ಟು ಬಿಡುತ್ತೇನೆ. ಅಂಬೇಡ್ಕರ್ ಒಂದ್ಸರಿ ಹೇಳಿದ್ದಾರೆ. ಇದೆಲ್ಲ ಆದಾಗ ಮನಸ್ಸಿಗೆ ನೋವಾಗಿ ನಾನೇ ಸಂವಿಧಾನವನ್ನು ಸುಟ್ಟಾಕ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ 1955 ಮಾರ್ಚ್ 15ರಂದು ಸಂಸತ್ತಲ್ಲಿ ಕಲಾಪ ನಡೀತದೆ. ಅದರಲ್ಲಿ ಡಾಕ್ಟರ್ ಅನೂಪ್ ಸಿಂಗ್ ಇದನ್ನ ಪ್ರಶ್ನೆ ಮಾಡ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಸಂವಿಧಾನನೇ ಸುಟ್ಟಾಕ್ತೀನಿ ಅಂದ್ರಲ್ಲ. ಅವಾಗ ಅವ್ರು ಹೇಳ್ತಾರೆ, ತಾವು ಆಗ ತರಾತುರಿಯಲ್ಲಿ ನಾನು ಅದರ ಕಾರಣವನ್ನು ತಿಳಿಸಿರಲಿಲ್ಲ. ತರಾತುರಿ ಇತ್ತು, ಅದಕ್ಕೆ ಕಾರಣ ನಾನು ತಿಳಿಸಿರಲಿಲ್ಲ. ಈಗ ಇವರು ಕೇಳಿರುವರೆಂದು ನನಗೆ ಅವಕಾಶ ಸಿಕ್ಕಿದೆ, ಆಪರ್ಚುನಿಟಿ ಇದೆ. ನಾವು ದೇವಸ್ಥಾನಗಳನ್ನು, ಅವ್ರು ಹೇಳಿರೋದು ಅಂಬೇಡ್ಕರ್, ನಾವು ದೇವಸ್ಥಾನಗಳನ್ನು ದೇವರು ಬರಲಿ ನೆಲೆಸಲಿ ಎಂದು ಕಟ್ಟಿದ್ದೇವೆ. ಆದರೆ ದೇವರನ್ನು ಪ್ರತಿಷ್ಠಾಪಿಸುವ ಮೊದಲೇ ಪಿಚಾಚಿಗಳು ಒಕ್ಕರಿಸಿ ಕೂತಾಗ ದೇವಸ್ಥಾನವನ್ನು ಕೆಡವದೆ ಮತ್ತೇನು ಮಾಡಲು ಸಾಧ್ಯ? ಅಂಬೇಡ್ಕರ್. ನಮಗೆ ಅಸುರ ಶಕ್ತಿಗಳು ಕೂರುವುದು ಬೇಕಿಲ್ಲ, ದೇವರು ಬಂದು ನೆಲೆಸಬೇಕೆಂಬುದು ನಮ್ಮಿಚ್ಛೆ. ಅದೇ ಕಾರಣಕ್ಕೆ ನಾನು ಸಂವಿಧಾನವನ್ನು ಸುಡುತ್ತೇನೆ ಎಂದು ಹೇಳಿದ್ದೆ ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನದ ಬಗ್ಗೆ ಹೇಳಿರುವಂತ ಮಾತು. ಇನ್ನು ಮಹಾತ್ಮ ಗಾಂಧೀಜಿಯವರು ಹೆಸರನ್ನ ತೆಗೆದಾಕಿದ್ದೀರಿ ಅಂತ ಈಗ ಪುಸ್ತಕದಲ್ಲಿ ತೋರಿಸಿದ್ದೀರಾ. ಅದೇ 12 ಪೇಜ್ ಬರೆದಿದ್ರು. ಮಹಾತ್ಮ ಗಾಂಧೀಜಿ ವಿಚಾರವಾಗಿ ಸಂಬಂಧಪಟ್ಟ 12 ಪೇಜ್ ಬರೆದಿದ್ದೀರಾ. ಗಾಂಧಿ ಹೆಸರು ತೆಗೆದಿದ್ದೀರಾ, ರಾಮ್ ಹೆಸರನ್ನ ಸೇರಿಸಿದ್ದೀರಾ. ಆಕ್ಚುಲಿ ಗಾಂಧೀಜಿಯವರ ಪೂರ್ತಿ ಹೆಸರು ಮಹಾತ್ಮ ಗಾಂಧೀಜಿಯವರು ಮೋಹನದಾಸ ಕರಮಚಂದ್ರ ಗಾಂಧಿ ಅವ್ರ ಪೂರ್ತಿ ಹೆಸರು. ಇವರು ಅದನ್ನ ಆ ಗಾಂಧಿನ ಅದನ್ನ ಬಿಟ್ಬಿಟ್ರು, ಮೋಹನದಾಸ ಕರ್ಮಚಂದ್ರ ಬಿಟ್ಬಿಟ್ರು, ಆ ಗಾಂಧಿನ ಮಾತ್ರ ತಗೊಂಡ್ರು ಇವರು. ಗಾಂಧಿನ ತಗೊಂಡು ಇವರು ನಕಲಿ ಗಾಂಧಿಗಳು ಉತ್ಪತ್ತಿ ಆಗೋದ್ರು. ನಕಲಿ ಗಾಂಧಿಗಳು ಸಂಬಂಧನೇ ಇಲ್ಲ ಅವ್ರಿಗೂ ಉತ್ಪತ್ತಿ ಆದ್ರು. ನಾನು ಕೇಳಕ್ ಇಷ್ಟಪಡ್ತೀನಿ, ಪರಮೇಶ್ವರ್ಗೂ ಕೇಳ್ತೀನಿ, ರಾಮಲಿಂಗಾರೆಡ್ಡಿ ಯಾಕೋ ಎದ್ದೆದ್ದು ಕೇಳ್ತಾರೆ ಇವತ್ತು, ಅದಕ್ಕೆ ಕೇಳ್ತೀನಿ, ಎಷ್ಟು ಗಾಂಧಿ ಹೆಸರಿಟ್ಟಿದ್ದೀರಾ ಹೇಳಿ? ಎಷ್ಟು ಈ ದೇಶದಲ್ಲಿ ನೀವು ಏನೇನು ಯೋಜನೆಗಳು ತಂದಿದ್ದೀರಾ? ಇಲ್ಲಪ್ಪ, ನೀವು ಏನೇನು ಯೋಜನೆಗಳನ್ನ ತಂದಿದ್ದೀರಾ? ಆ ಯೋಜನೆಗಳಿಗೆ ಎಷ್ಟಕ್ಕೆ ಗಾಂಧಿ ಹೆಸರಿಟ್ಟಿದ್ದೀರಾ?
ಹೇಳಿ, ಎಷ್ಟು ತಂದಿಟ್ಟಿದ್ದೀರಾ ಹೇಳಿ. ಕೇಂದ್ರಕ್ಕೆ ಹೋಗಿ, ಯಾವುದೇ ತಾಲೂಕು ಕೇಂದ್ರಕ್ಕೆ ಹೋಗಿ, ದೇಶದ ಎಲ್ಲ ಭಾಗದಲ್ಲೂ ಗಾಂಧೀಜಿಯವರ ಹೆಸರಲ್ಲಿ ಲೇಔಟ್ಗಳು, ರಸ್ತೆಗಳು, ಸ್ಟ್ಯಾಚ್ಯೂಗಳು, ಬರೀ ನಮ್ಮ ದೇಶ ಅಲ್ಲ, ಪ್ರಪಂಚದ ನೂರಾರು ದೇಶಗಳಲ್ಲಿ ಮಹಾತ್ಮ ಗಾಂಧೀಜಿ. ಹೇಳ್ತೀನಿ ಈಗ ಅದನ್ನೇ ನೀವು ಕೇಳಲಿ ಅಂತಾನೆ ಎದ್ದಿದ್ದು ಒಳ್ಳೇದಾಯ್ತು. ನೀವು ಎದ್ದಿದ್ದು ಒಳ್ಳೇದಾಯ್ತು. ಗಾಂಧೀಜಿ ಅಂತ ಏನೇನು ಹೆಸರು ಇಟ್ಟಿದ್ದಾರೆ ಅಂತ ಹೇಳಿದ್ರು. 4 ಹೆಸರು ಅವ್ರ ಬಾಯಲ್ಲಿ ಬರಲಿಲ್ಲ. ಅಲ್ಲಿಟ್ಟಿದ್ದೀನಿ, ಇಲ್ಲಿಟ್ಟಿದ್ದೀನಿ, ಅಲ್ಲಿಟ್ಟಿದ್ದೀನಿ ಅಂತ ಹೇಳಿದ್ರಿ. ಬರಲಿಲ್ಲ, 4 ಹೆಸರು ಬರಲಿಲ್ಲ. ಅಧ್ಯಕ್ಷರೇ, ನಾನು ಒಂದು ಹೇಳ್ತೀನಿ. ನಮ್ಮ ಈ ಗಾಂಧಿ ಹೆಸರಲ್ಲಿ ಏನೇನು ಅನ್ಯಾಯ ಮಾಡಿದಾರೋ ಅದನ್ನು ಆಮೇಲೆ ಹೇಳ್ತೀನಿ ನಾನು. ಆದರೆ ನೀವು ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ನೀವು ಇಟ್ಟಿರೋ ಹೆಸರುಗಳು ಅಂದ್ರೆ ಒಂದಲ್ಲ, ಇದು ಡಬಲ್ ಪೇಜ್ ಮಾಡ್ಕೊಂಬಿಟ್ಟಿದ್ರಿ. ಇದೇ ಏನಾನ ಮಾಡ್ಕೊಂಡಿದ್ರೆ ಇನ್ನೂ ಜಾಸ್ತಿ ಓಡೋದು, ಇವರು ಡಬಲ್ ಹೋಗೋದು. ಬೇಡ, ನಮ್ಮ ಅಧ್ಯಕ್ಷರು ಪಾಪ ನನ್ನ ಆರೋಗ್ಯ ಎಲ್ಲ ವಿಚಾರಿಸ್ಕೊಂಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರವ್ರು ನೀವು ಎಷ್ಟಿಟ್ಟಿದ್ದೀರಾ? ಸುಮ್ಮನೆ 4-5 ಓದ್ತೀನಿ ಅಷ್ಟೇ, ನಾನೇನು ಜಾಸ್ತಿ ಓದಲ್ಲ. ಓದ್ರೆ ಬೇಜಾರು ಮಾಡ್ಕೊಂತೀನಿ. ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ, ರಾಜೀವ್ ಗಾಂಧಿ ಕುಡಿಯುವ ನೀರಿನ ಮಿಷನ್, ರಾಜೀವ್ ಗಾಂಧಿ ರಾಷ್ಟ್ರೀಯ ಶಿಶು ವಿಹಾರ, ರಾಜೀವ್ ಗಾಂಧಿ ಉದ್ಯಮ ಮಿತ್ರ, ಇಂದಿರಾ ಆವಾಸ್ ಯೋಜನೆ, ಇಂದಿರಾ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ, ಜವಾಹರ್ಲಾಲ್ ನೆಹರು ನಗರ ನವೀಕರಣ, ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ, ರಾಜೀವ್ ಗಾಂಧಿ ಶ್ರಮಿಕ್ ಕಲ್ಯಾಣ್, ಇಂದಿರಾ ಗಾಂಧಿ ಕಾಲುವೆ ಯೋಜನೆ, ಕಾಲುವೆಗೂ, ರಾಜೀವ್ ಗಾಂಧಿ ಶಿಲ್ಪ ಸ್ವಾಸ್ಥ್ಯ ಬಿಮಾ ಯೋಜನೆ, ರಾಜೀವ್ ಗಾಂಧಿ ಪುನರ್ ವಸತಿ ಪ್ಯಾಕೇಜ್, ರಾಜೀವ್ ಗಾಂಧಿ ಸಾಮಾಜಿಕ ಭದ್ರತೆ, ರಾಜೀವ್ ಗಾಂಧಿ ಪ್ರಾಥಮಿಕ ಶಿಕ್ಷಣ, ರಾಜೀವ್ ಗಾಂಧಿ ಮಿಷನ್ ಅಂಡ್ ಫುಡ್ ಸೆಕ್ಯೂರಿಟಿ, ರಾಜೀವ್ ಗಾಂಧಿ ಮಿಷನ್ ಸಮುದಾಯ ಆರೋಗ್ಯ ಕೇಂದ್ರ, ಈ ತರ ಹಿಂಗೆ ಹೋಗ್ತಾ ಇದ್ದೀನಿ. ಇನ್ನು ಇದು ಇಂದಿರಾ ಗಾಂಧಿ ಮಹಿಳಾ ರಕ್ಷಣಾ ಯೋಜನೆ, ಇಂದಿರಾ ಗಾಂಧಿ ಪ್ರತಿಷ್ಠಾ, ಇಂದಿರಾ ಗಾಂಧಿ ಪಥ ಯೋಜನೆ, ಇಂದಿರಾ ಗಾಂಧಿ ವೃದ್ಧ ಭೂಮಿ ಜಟಾಜೂರಿ ಅನುದಾನ ಯೋಜನೆ, ಇಂದಿರಾ ಗಾಂಧಿ ನಹಾರ ಯೋಜನೆ, ಇನ್ನು ಹಂಗೆ ಬೇಕಾದಷ್ಟು ಮಧ್ಯದ ಬಿಟ್ಬಿಡ್ತೀನಿ. ರಾಜೀವ್ ಗಾಂಧಿ ವಿವಿ ಒಲಿಂಪಿಕ್ ಮುಂಬೈ, ರಾಜೀವ್ ಗಾಂಧಿ ಬೀಚ್ ಬಾಲ್ ಕಬಡ್ಡಿ, ರಾಜೀವ್ ಗಾಂಧಿ ಕೊನೆಗೆ ಬಂತು ನಾಗರಹೊಳೆಗೂ ರಾಜೀವ್ ಗಾಂಧಿಗೆ ಏನು ಸಂಬಂಧ? ನಾಗರಹೊಳೆ ಅದು ಪ್ರಾಚೀನ ಕಾಲದಿಂದ ಬಂದಿದ್ದು. ನಾಗರಹೊಳೆ ಅಭಯಾರಣ್ಯ ಅಂತ ಇತ್ತು. ನಾವೆಲ್ಲ ಅಲ್ಲೇ ಇವತ್ತು ಅದೇ ಹೆಸರು ಕರೆಯೋದು. ಅಲ್ಲಿ ನಾನು ನೋಡಿದ್ರೆ ಬೋರ್ಡ್ ನೋಡಿದ್ರೆ, ಮೊನ್ನೆ ನಾನು ಹೋಗ್ತೀನಿ ಟ್ರೆಕ್ಕಿಂಗ್ ಹೋಗೋ ಅಭ್ಯಾಸ, ನಾನು ಹೋಗ್ತೀನಿ, ಅದಕ್ಕೂ ರಾಜೀವ್ ಗಾಂಧಿ ಅಭಯಾರಣ್ಯ ಅಂತ ಹೇಳ್ತಾರೆ. ರಾಜೀವ್ ಗಾಂಧಿ ಅಭಯಾರಣ್ಯದಾಗ ಕೆಲಸ ಏನು ಮಾಡ್ತಾರಪ್ಪ? ಏನು ಮಾಡ್ತಾರೆ ಅಭಯಾರಣ್ಯದಲ್ಲಿ? ಆದರೆ ರಾಜೀವ್ ಗಾಂಧಿ ಇದು ಈ ತರ ಇಂದಿರಾ ಗಾಂಧಿ ಕಣ್ಣಿನ ಆಸ್ಪತ್ರೆ ಸಂಶೋಧನೆ ಕೇಂದ್ರ, ಇಂದಿರಾ ಗಾಂಧಿ ಆಸ್ಪತ್ರೆ ಶಿಶು ಸಿಮ್ಲಾ, ಆಮೇಲೆ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ, ಜವಾಹರ್ಲಾಲ್ ನೆಹರು ಕ್ಯಾನ್ಸರ್ ಆಸ್ಪತ್ರೆ, ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜು, ಜವಾಹರ್ಲಾಲ್ ಹೋಮಿಯೋಪತಿಕ್, ನೆಹರು ವಿಜ್ಞಾನ ಕೇಂದ್ರ, ಪಂಡಿತ್ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸ್, ಈ ತರ ರಾಜೀವ್ ಗಾಂಧಿ ಸ್ಮಾರಕ ಉಪನ್ಯಾಸ, ರಾಜೀವ್ ಗಾಂಧಿ ಅಕ್ಷಯ, ಒಂದೇನು ಹೆಮ್ಮೆ ರಾಜೀವ್ ಗಾಂಧಿ ಸಾಧನೆಗಳು ಕಾಂಗ್ರೆಸ್ ಇದೆ ಅಲ್ಲ, ಗ್ರಂಥಾಲಯ ಹೆಮ್ಮೆ ಸಮಾಧಾನ. ಇಂದಿರಾ ಗಾಂಧಿ ಅಷ್ಟುದ್ದ ಪಟ್ಟಿಗಳ ಸಾಧನೆನ ಕಾಂಗ್ರೆಸ್ ಅಶೋಕಣ್ಣ ಓದ್ತಾವ್ರೆ. ರೋಲ್ ಮಾಡಿ ಇಂದಿರಾ ಗಾಂಧಿ ಸಾಗರ್ ಅಣೆಕಟ್ಟು